ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 12ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಹನುಮಂತನು ರಾವಣನ ಅಂತಃಪುರದಲ್ಲಿ ಹುಡುಕುತ್ತಾ ಒಂದು ಬಾರಿ ಮಂಡೋದರಿಯನ್ನೇ ನೋಡಿ ಸೀತೆ ಇರಬೇಕೆಂಬ ಭ್ರಾಂತಿಗೆ ಒಳಗಾಗುತ್ತಾನೆ. ನಂತರ ರಾಮನನ್ನು ಅಗಲಿದ ಸೀತೆಯು ಇಷ್ಟು ಆನಂದದಾಯಕವಾಗಿ ಪಾನಮತ್ತಳಾಗಿ ಮಲಗುವುದು ಸಾಧ್ಯವಿಲ್ಲವೆಂದು ಭಾವಿಸಿ ಕೂಡಲೇ ಪುನಃ ಹುಡುಕಲಾರಂಭಿಸಿ ರಾವಣನ ಎಲ್ಲ ಸ್ತ್ರೀಯರನ್ನು ಕಂಡು ಇಷ್ಟೆಲ್ಲಾ ಪರಸ್ತ್ರೀಯರನ್ನು ನೋಡಿದ ನಂತರ ನನ್ನ ಧರ್ಮಕ್ಕೆ ಲೋಪ ಬಂದಿತೆ ಎಂದು ಭ್ರಾಂತಿಗೊಳಗಾಗುತ್ತಾನೆ. ಆದರೆ ಆ ಕ್ಷಣವೇ ತನ್ನ ಮನಸ್ಸು ವಿಚಲಿತವಾಗಿಲ್ಲ. ಇಷ್ಟೆಲ್ಲ ಸ್ತ್ರೀಯರನ್ನು ನೋಡುತ್ತಿದ್ದರೂ ನಾನು ಯಾವುದೇ ರೀತಿಯಾದಂತಹ ಮನ್ಮಥ ಬಾಧೆಗೆ ಒಳಗಾಗಿಲ್ಲವಾದ್ದರಿಂದ ತನ್ನ ಇಂದ್ರಿಯಗಳೆಲ್ಲವೂ ನನ್ನ ಹಿಡಿತದಲ್ಲಿಯೇ ಇದೆ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾನೆ. ಆ ಮಾರುತಿಯು ಆ ಭವನದ ಮಧ್ಯದಲ್ಲಿ ಲತಾಗ್ರಹಗಳನ್ನು, ಕಲಾಶಾಲೆಗಳನ್ನು, ಶಯನ ಗ್ರಹಗಳನ್ನು, ಸೀತೆಯನ್ನು ಕಾಣುವ ಉತ್ಸುಕತೆಯಿಂದ ಪ್ರವೇಶಿಸಿದನು. ಆ ಸುಂದರಿಯನ್ನು ಮಾತ್ರ ಕಾಣಲಿಲ್ಲ. ರಘುನಂದನನ ಪ್ರಿಯೆಯಾದ ಆಕೆಯನ್ನು ಕಾಣದೆ ಆ ಮಹಾಕಪಿಯು ಈ ರೀತಿಯಲ್ಲಿ ಆಲೋಚಿಸತೊಡಗಿದನು. ಚೆನ್ನಾಗಿ ಹುಡುಕುತ್ತಿರುವ ನನಗೆ ಸೀತೆಯು ಕಾಣಿಸುತ್ತಿಲ್ಲವಾಗಿ, ಖಂಡಿತವಾಗಿ ಸೀತೆಯು ಸತ್ತು ಹೋಗಿರಬೇಕು. ತನ್ನ ಶೀಲವನ್ನು ಸಂರಕ್ಷಿಸಿಕೊಳ್ಳುವುದರಲ್ಲಿ ತತ್ಪರನಾದ, ಉತ್ತಮವಾದ ಸನ್ಮಾರ್ಗದಲ್ಲಿ ನಿಂತಿರುವವಳಾದ ಆ ಸತೀಮಣಿಯು ಬಹಳ ದುಷ್ಟಕರ್ಮಿಯು, ರಾಕ್ಷಸರಲ್ಲಿ ಮುಖ್ಯನೂ ಆದ ರಾವಣನಿಂದಲೇ ಕೊಲ್ಲಲ್ಪಟ್ಟಿರಬೇಕು. ವಿಕಾರ ಅವಯವಗಳುಳ್ಳವರು, ವಿಕಾರ ವೇಷಿಗಳು, ತೇಜೋಹೀನರು, ದೊಡ್ಡ ಮುಖದವರು, ಉದ್ದವೂ ವಿಕಾರವೂ ಆದ ನೋಟವುಳ್ಳವರು ಆದ ರಾಕ್ಷಸರಾಜನ ಸ್ತ್ರೀಯರನ್ನು ನೋಡಿ ಜನಕರಾಜನ ಕುವರಿಯಾದ ಈಕೆಯು ಭಯದಿಂದ ಮೃತಿಗೊಂಡಿರಬೇಕು. ಸೀತೆಯನ್ನು ಕಾಣದೆ ನನ್ನ ಪರಾಕ್ರಮಕ್ಕೆ ಪ್ರಯೋಜನವನ್ನು ಪಡೆಯದೆ ವಾನರರೊಡನೆ ಅಧಿಕವಾಗಿ ಕಾಲ ಕಳೆದು ಸುಗ್ರೀವನ ಬಳಿಗೆ ಹೋಗುವ ಯೋಜನೆಯೇ ನನಗಿಲ್ಲ. ಸುಗ್ರೀವನಾದರೂ ಕ್ರೂರ ಶಿಕ್ಷೆ ವಿಧಿಸುವವನು, ಬಲಾಢ್ಯನೂ ಆಗಿರುವನು. ಅಂತಃಪುರವೆಲ್ಲವನ್ನೂ ನೋಡಿದ್ದಾಯಿತು. ರಾವಣನ ಸ್ತ್ರೀಯರನ್ನು ನೋಡಿದೆನು. ಆದರೆ ಸಾಧ್ವಿಯಾದ ಸೀತೆಯು ಕಾಣುತ್ತಿಲ್ಲ. ನಾನು ಪಟ್ಟ ಶ್ರಮವು ವ್ಯರ್ಥವಾಯಿತು. ಹಿಂತಿರುಗಿ ಹೋದ ನನ್ನನ್ನು ವಾನರರೆಲ್ಲರೂ ಒಟ್ಟುಗೂಡಿ ಏನು ಹೇಳಿಯಾರು? ಎಲೈ ವೀರ, ಅಲ್ಲಿಗೆ ಹೋಗಿ ನೀನು ಏನು ಮಾಡಿದೆ ನಮಗೆ ಹೇಳು ಎಂದು ಕೇಳುವರು. ಜನಕ ಪುತ್ರಿಯಾದ ಆಕೆಯನ್ನು ಕಾಣದೆ ನಾನು ಏನು ಹೇಳಬಲ್ಲೆ? ಆದರೆ ಕಾಲವು ಮೀರಿ ಹೋಗಿರುವುದರಿಂದ ಅವರು ಖಂಡಿತವಾಗಿ ಪ್ರಾಯೋಪವೇಶವನ್ನ ಮಾಡುವರು. ಸಮುದ್ರದ ಆಚೆಯ ದಡವನ್ನು ಸೇರಿದ ಮೇಲೆ ನನ್ನನ್ನು ಕುರಿತು ವೃದ್ಧನಾದ ಜಾಂಬವಂತನು, ಅಂಗದನು, ಕಪಿಗಳೆಲ್ಲರೂ ಒಟ್ಟುಗೂಡಿ ಏನು ಹೇಳಿಯಾರು? ಉತ್ಸಾಹವೇ ಭಾಗ್ಯಕ್ಕೆ ಕಾರಣ, ಉತ್ಸಾಹವೇ ಅಧಿಕ ಸುಖ. ಯಾವಾಗಲೂ ಉತ್ಸಾಹವೇ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳುವಂತೆ ಮಾಡುವುದು. ಪ್ರಾಣಿಯು ಮಾಡತಕ್ಕ ಕೆಲಸವನ್ನು ಸಫಲಗೊಳಿಸತಕ್ಕುದೇ ಆ ಉತ್ಸಾಹ. ಆದ್ದರಿಂದ ಉತ್ತಮವಾದ ಉತ್ಸಾಹದಿಂದ ಕೂಡಿದ ಪ್ರಯತ್ನವನ್ನು ಇನ್ನೊಮ್ಮೆ ಮಾಡುವೆನು. ರಾವಣನಿಂದ ರಕ್ಷಿತವಾದ ಎಲ್ಲ ಪ್ರದೇಶಗಳನ್ನು ಮತ್ತೊಮ್ಮೆ ಹುಡುಕುವೆನು. ಪಾನಗ್ರಹಗಳನ್ನು, ಲತಾಗ್ರಹಗಳನ್ನು ಈಗ ಹುಡುಕಿದೆನು. ನಾನಾ ತರಹದ ಕಲಾಶಾಲೆಗಳನ್ನು, ಆಟದ ಸ್ಥಳಗಳನ್ನು, ಮನೆಗಳ ಹಿಂಬದಿಗಳಲ್ಲಿರುವ ಬೀದಿಗಳನ್ನು, ವಿಮಾನಗಳನ್ನು ಎಲ್ಲವನ್ನೂ ಹುಡುಕಿದ್ದಾಯಿತು ಎಂದುಕೊಂಡನು. ಈ ರೀತಿ ಯೋಚನೆ ಮಾಡಿ ನೆಲಮಾಳಿಗೆಗಳನ್ನು, ಮಂಟಪಗಳನ್ನು, ಮನೆಗಳನ್ನು, ಅವುಗಳ ಒಳಮನೆಗಳನ್ನು ಮತ್ತೊಮ್ಮೆ ಹುಡುಕಲು ಆರಂಭಿಸಿದನು. ಹಾರುತ್ತಾ, ಧುಮುಕುತ್ತಾ, ಅಲ್ಲಲ್ಲಿ ನಿಲ್ಲುತ್ತಾ, ಮತ್ತೆ ಮುಂದೆ ಹೋಗುತ್ತಾ, ಬಾಗಿಲುಗಳನ್ನು ತೆರೆಯುತ್ತಾ, ಒಳಕದಗಳನ್ನು ನೂಕಿ ತಳ್ಳುತ್ತಾ, ಒಳಹೊಕ್ಕು ಹೊರಬರುತ್ತಾ, ಬೀಳುತ್ತಾ, ಏಳುತ್ತಾ ಎಲ್ಲ ಪ್ರದೇಶವನ್ನು ಆ ಮಹಾಕಪಿಯು ಹುಡುಕಿದನು. ಆಗ ರಾವಣನ ಅಂತಃಪುರದಲ್ಲಿ ಆ ವಾನರನು ಹೋಗದ 4 ಅಂಗುಲದಷ್ಟು ಸ್ಥಳ ಕೂಡ ಇನ್ನೂ ಇರಲಿಲ್ಲ. ಕೋಟೆಗಳ ನಡುವೆ ಇರುವ ರಸ್ತೆಗಳನ್ನು, ವೇದಿಕೆಗಳನ್ನು, ದೇವಾಲಯಗಳನ್ನು, ಕಲ್ಲು ಕಟ್ಟಿದ ಬಾವಿಗಳನ್ನು, ಕೊಳಗಳನ್ನು ಎಲ್ಲವನ್ನೂ ಅವನು ಹುಡುಕಿದನು. ನಾನಾ ಆಕಾರದ ಕುರೂಪಿಗಳು, ವಿಕಾರ ರೂಪದವರು ಆದ ರಾಕ್ಷಸಿಯರನ್ನು ಹನುಮಂತನು ಕಂಡನು. ಆ ಜನಕ ಪುತ್ರಿಯನ್ನು ಮಾತ್ರ ಕಾಣಲಿಲ್ಲ. ಜಗತ್ತಿನಲ್ಲಿ ಅಸಮಾನ ರೂಪವುಳ್ಳ ಉತ್ತಮರಾದ ವಿದ್ಯಾಧರ ಸ್ತ್ರೀಯರನ್ನು ಹನುಮಂತನು ಕಂಡನು. ಜನಕ ಪುತ್ರಿಯನ್ನು ಮಾತ್ರ ಕಾಣಲಿಲ್ಲ. ಹುಣ್ಣಿಮೆಯ ಚಂದ್ರನಂತೆ ಮುಖವುಳ್ಳ ಶ್ರೇಷ್ಠರಾದ ನಾಗಕನ್ನಿಕೆಯರನ್ನು ಹನುಮಂತನು ಕಂಡನು.
ಆದರೆ ಸುಂದರಾಂಗಿಯಾದ ಸೀತೆಯನ್ನು ಮಾತ್ರ ಕಾಣಲಿಲ್ಲ. ಯುದ್ಧದಲ್ಲಿ ಬಲಾತ್ಕರಿಸಿ ರಾಕ್ಷಸರಾಜನು ಕರೆದು ತಂದ ನಾಗಕನ್ನಿಕೆಯರನ್ನು ಹನುಮಂತನು ಕಂಡನು. ಜನಕ ಕುವರಿಯನ್ನು ಮಾತ್ರ ಕಾಣಲಿಲ್ಲ. ಮಹಾಬಾಹುವು ಬುದ್ಧಿಶಾಲಿಯು ವಾಯುಪುತ್ರನೂ ಆದ ಹನುಮಂತನು ಆಕೆಯನ್ನು ಕಾಣದೆ ಇತರ ಉತ್ತಮ ಸ್ತ್ರೀಯರನ್ನು ಕಾಣುತ್ತಾ ಹೆಜ್ಜೆ ಹೆಜ್ಜೆಗೂ ದುಃಖಪಟ್ಟನು. ವಾನರ ಶ್ರೇಷ್ಠರ ಪ್ರಯತ್ನವು ಸಮುದ್ರ ಲಂಘನವು ವ್ಯರ್ಥವಾದುದನ್ನು ಕಂಡು ವಾಯುಕುಮಾರನು ಮತ್ತೆ ಆ ಯೋಚನಾಪರನಾದನು. ಮಾರುತ ಪುತ್ರನಾದ ಹನುಮಂತನು ಅರಮನೆಯಿಂದ ಇಳಿದು ದುಃಖದಿಂದ ಕದಡಿದ ಮನಸ್ಸುಳ್ಳವನಾಗಿ ಯೋಚನಾಪರನಾದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 12ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.